ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅನುಕಂಪದ ಮತಗಳನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ರೂಪಿಸ್ತಾ ಇದೆ. ಏಕಂತಂದ್ರೆ ಜಯನಗರದಲ್ಲಿ ಈ ಹಿಂದೆ ಶಾಸಕರಾಗಿದ್ದಂತವರು ವಿಜಯಕುಮಾರ್ ಅವರು ಆದ್ರೆ ಅವರು ಮೃತಪಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ಅವರು ಮೃತಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಬಾಬು ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಾಬು ಇವರು ದಿವಂಗತ ವಿಜಯಕುಮಾರ್ ಅವರ ಸಹೋದರ. ವಿಜಯಕುಮಾರ್ ಅವರ ಸಹೋದರ ಆಗಿರುವಂತಹ ಪ್ರಹ್ಲಾದ್ ಬಾಬು ಅವರನ್ನ ಕಣಕ್ಕಿಳಿಸಿದ್ರೆ ಅನುಕಂಪದ ಮತಗಳನ್ನ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂತ ಆಲೋಚನೆಯಲ್ಲಿ ಬಿಜೆಪಿ ಇದೆ. ಕಾಂಗ್ರೆಸ್ ಹಾಗೆ ಜೆಡಿಎಸ್ ಒಟ್ಟಾಗಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದು ತಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೇಬೇಕಾದಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯತಂತ್ರ ಹೆಣೆಯಲಾಗ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಬಿಜೆಪಿಯಿಂದ ಪ್ರಹ್ಲಾದ್ ಬಾಬು ಅವರನ್ನ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ. ಇವರು ದಿವಂಗತ BN ವಿಜಯಕುಮಾರ್ ಅವರ ಸಹೋದರ. ನೋಡ್ಬೇಕು ಇದು ಸಾಧ್ಯ ಆಗುತ್ತಾ ಹೇಗೆ ಎತ್ತ ಅನ್ನುವಂಥದ್ದು ಅಲ್ಲಿ ಗೆಲ್ಲೋದಕ್ಕೆ. ಯಾಕಂತಂದ್ರೆ ಒಂದ್ ಹಂತದಲ್ಲಿ ನಟ ನಟಿಯರ ಹೆಸರು ಕೂಡ ಕೇಳ್ಬಂತು, ಬಿಜೆಪಿಯ ಬೇರೆ ಬೇರೆ ನಾಯಕರ ಹೆಸರು ಕೂಡ ಕೇಳ್ಬಂತು. ಈಗ ಪ್ರಹ್ಲಾದ್ ಬಾಬು ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಏನು ಎತ್ತ ಇದೆಲ್ಲ ಇನ್ನಷ್ಟೇ ಗೊತ್ತಾಗ್ಬೇಕಿದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಕಿರಣ್, ವಿಜಯಕುಮಾರ್ ಅವರ ಸಹೋದರ ಅಂದ್ರೆ ಪ್ರಹ್ಲಾದ್ ಬಾಬು ಅವರು ಪಕ್ಷದ ಮಟ್ಟಿಗೆ ಎಷ್ಟು ಆಕ್ಟಿವ್ ಆಗಿದ್ದಂತವ್ರು, ಅವರನ್ನ ನಿಲ್ಸಿ ಗೆಲ್ಸ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಏನು ಲೆಕ್ಕಾಚಾರ ನಡೀತಾ ಇರೋದು ಬಿಜೆಪಿಯಲ್ಲಿ ಅಂತ ಹೇಳಿ ಕಿರಣ್? ಮಾಲ್ತೇಶ್, ಜಯನಗರ ಕ್ಷೇತ್ರದ ಚುನಾವಣೆ ಮುಂದೂಡಿಕೆಯಾದಂತಹ ಬಳಿಕದಲ್ಲಿ ಬಿಜೆಪಿಯಲ್ಲಿ ಹಲವು ಹೆಸರುಗಳು ಅಭ್ಯರ್ಥಿ ಸ್ಥಾನಕ್ಕೆ ಕೇಳಿಬಂತು. ವಿಜಯಕುಮಾರ್ ಅವರ ಕುಟುಂಬ ಸದಸ್ಯರನ್ನ ಹೊರತುಪಡಿಸಿ ಬೇರೆ ಬೇರೆ ಅಭ್ಯರ್ಥಿಗಳ ಹೆಸರುಗಳು ಕೂಡ ಕೇಳಿಬಂತು. ಬಿಬಿಎಂಪಿ ಮಾಜಿ ಮೇಯರ್ SK ನಟರಾಜ್, ಅದೇ ರೀತಿ ಮಾಜಿ ಕಾರ್ಪೊರೇಟರ್ CK ರಾಮಮೂರ್ತಿ, ಮತ್ತೆ ಅದೇ ರೀತಿ ಕೇಂದ್ರ ಸಚಿವ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿಬಂತು. ಜೊತೆಲಿ ವಿಧಾನ ಪರಿಷತ್ ಸದಸ್ಯೆ ತಾರಾ ಅನುರಾಧ್ ಅವರ ಹೆಸರು ಕೂಡ ಕೇಳಿಬಂತು. ಆದ್ರೆ ಆ ಒಂದು ಸನ್ನಿವೇಶದಲ್ಲಿ ಪರಿಸ್ಥಿತಿಗಳು ಜಯನಗರ ಕ್ಷೇತ್ರದಲ್ಲಿ ತುಂಬಾ ವಿಭಿನ್ನವಾಗಿದ್ದವು. ಬಿಜೆಪಿ ಅಭ್ಯರ್ಥಿ ಎದುರಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳಿತ್ತು. ಆದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿರುವಂತಹ ಈ ಸನ್ನಿವೇಶದಲ್ಲಿ ಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜೆಡಿಎಸ್ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ಈಗ ಬಹಳ ಹೆಚ್ಚಾಗಿದೆ. ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಟ್ಟಾಗಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಬಿಜೆಪಿಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಆದಷ್ಟು ಬೇರೆ ಅಭ್ಯರ್ಥಿಗಳ ಅಂದ್ರೆ ವಿಜಯಕುಮಾರ್ ಅವರ ಕುಟುಂಬ ಸದಸ್ಯರನ್ನ ಹೊರತುಪಡಿಸಿ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದಾದ್ರೆ ಗೆಲುವನ್ನ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ವಿಜಯಕುಮಾರ್ ಅವರ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ಅವಕಾಶವನ್ನ ಕೊಟ್ಟು ಅನುಕಂಪದ ಮತಗಳ ಮೂಲಕ ಇಲ್ಲಿ ಕ್ಷೇತ್ರವನ್ನ ತನ್ನ ಕೈವಶ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಯೋಜನೆಯನ್ನು ರೂಪಿಸಿದೆ. ಇವತ್ತು ರಾಜ್ಯ ಬಿಜೆಪಿ ಕಚೇರಿ ನಡೆದಂತಹ ಸಭೆಯಲ್ಲೂ ಕೂಡ ಮುಖಂಡರು ಕೂಡ ಅದೇ ರೀತಿಯಾದಂತಹ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಬಹುತೇಕ ತೀರ್ಮಾನವನ್ನು ಕೂಡ ಅದೇ ರೀತಿಯಾಗಿಯೇ ತೆಗೆದುಕೊಂಡಿದ್ದಾರೆ. ಈ ಒಂದು ವಿಚಾರ ಅಂದ್ರೆ ವಿಜಯಕುಮಾರ್ ಅವರ ಸಹೋದರರನ್ನೇ ಕಣಕ್ಕಿಳಿಸುವಂತಹ ವಿಚಾರದಲ್ಲಿ ಬಹುತೇಕ ಈಗ ಅಂತಿಮ ಒಂದು ಹಂತದ ಚರ್ಚೆಯಲ್ಲಿ ಈ ಒಂದು ಪ್ರಕ್ರಿಯೆ ಇರುವಂತದ್ದು. ಬಹುತೇಕ ನಾಳೆ ವೇಳೆಗೆ ವಿಜಯಕುಮಾರ್ ಅವರ ಸಹೋದರ ಪ್ರಹ್ಲಾದ್ ಬಾಬು ಅವರನ್ನೇ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಇರುವಂತಹ ಪ್ರಹ್ಲಾದ್ ಬಾಬು ಅವರು ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರ ಚಟುವಟಿಕೆಗಳಲ್ಲಿ ಬಹಳ ಆಳವಾಗಿ ತೊಡಗಿಸಿಕೊಂಡಂತವರು. ಒಂದು ಹಂತದಲ್ಲಿ ವಿಜಯಕುಮಾರ್ ಅವರ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜಕೀಯ ಜೀವನಕ್ಕೆ ತುಂಬಾ ಬೆನ್ನೆಲುಬಾಗಿ ನಿಂತವರು. ಹೀಗಾಗಿ ವಿಜಯಕುಮಾರ್ ಅವರ ಕುಟುಂಬ ಸದಸ್ಯರೊಬ್ಬರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಖಂಡಿತ ಅನುಕಂಪದ ಮತಗಳು ಬಿಜೆಪಿ ಪಾಲಿಗೆ ಉಳಿಯುತ್ತವೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಬಿಜೆಪಿ ಈ ಚಿಂತನೆಯನ್ನ ಮಾಡಿರುವಂತದ್ದು. ಬಹುತೇಕ ಪ್ರಹ್ಲಾದ್ ಬಾಬು ಅವರೇ ವಿಜಯನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗುವಂತ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿವೆ. ಧನ್ಯವಾದ ಕಿರಣ್.